ಹೇಳಿದ್ರೆ ವಿಶ್ವವಿದ್ಯಾಲಯಕ್ಕೂ ಕೂಡ ಅವರ ಮುಟ್ಟಿಸುವಂತ ಜವಾಬ್ದಾರಿ ನಮ್ಮ ಮಾಧ್ಯಮದ ವಿದ್ಯಾರ್ಥಿಗಳು. ಅದು ಎಲೆಕ್ಟ್ರಾನಿಕ್ ಮಾಧ್ಯಮ ನಡೆಯುವುದಕ್ಕೆ ಇಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಜನರನ್ನು ವೀಕ್ಷಣೆ ಮಾಡುವುದಕ್ಕೆ ಇದು ಯಥಾರ್ಥವಾಗಿ ಉಳಿಯುವುದಕ್ಕೆ ಸ್ವಚ್ಛತೆಯನ್ನು ಕೂಡ ಕಾಪಾಡಬೇಕು. ಅದಕ್ಕೆ ನಾವು ವಂದನೆಯನ್ನು ತಿಳಿಸ್ತೀವಿ. ಅದೇ ರೀತಿಯಾಗಿ ವಿಶೇಷವಾಗಿ ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನೋಡಿಕೊಳ್ಬೇಕು ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಯ ಕೆಲವು ಪ್ರೋಟೋಕಾಲ್ಗಳನ್ನ ನಿಯಮಗಳನ್ನ ಜಾರಿಗೊಳಿಸಿ ಅದನ್ನು ಅನುಸರಿಸಬೇಕಾಗತ್ತೆ. ಅದಕ್ಕೆ ಪೂರಕವಾಗಿ ನಾವೆಲ್ಲರೂ ಕೂಡ ಸ್ನೇಹಪರತೆಯಲ್ಲಿ ಇದು ಯಶಸ್ವಿಯಾಗೋದಕ್ಕೆ ನಾವು ಸಹಕರಿಸಬೇಕಾಗಿದೆ. ಹಾಗಾಗಿ ಅವರಿಗೆ ಸಹಕಾರವನ್ನು a fantastic Lal Bagh with so much of flowers and so many things happening in this wonderful place. I am delighted to be here, more so being the legislator of this area and Lal Bagh coming under my jurisdiction. I am elated and delighted. Thank you very much. ಬೆಂಗಳೂರಿನ ಲಾಲ್ಬಾಗ್ ಸಸ್ಯೋದ್ಯಾನದಲ್ಲಿ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಜೀವನ ಆಧಾರಿತ ಮತ್ತು ರಾಮಾಯಣ ಮಹಾಕಾವ್ಯದ ಆಧಾರಿತವಾಗಿರ್ತಕ್ಕಂಥ 217ನೇ ಫಲಪುಷ್ಪ ಪ್ರದರ್ಶನ ಏನು ಇದೊಂದು ಕಾರ್ಯಕ್ರಮ ಆಗ್ತಾ ಇದೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಗೌರವಾನ್ವಿತ ಸನ್ಮಾನ್ಯ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯವರ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ. ಹಾಗೆಯೇ ತೋಟಗಾರಿಕೆ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಸಚಿವರಾಗಿರ್ತಕ್ಕಂಥ ನಮ್ಮ ದಾವಣಗೆರೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮಠದ ಸದ್ಭಕ್ತರಾಗಿರ್ತಕ್ಕಂಥ ಗೌರವಾನ್ವಿತ ಎಸ್ ಮಲ್ಲಿಕಾರ್ಜುನವರ
ಮುಂದಾಳತ್ವದಲ್ಲಿ ವಿಶೇಷವಾಗಿ ಈ ಒಂದು ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮಕ್ಕೆ ನಮ್ಮ ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠದ ಪರಮ ಪೂಜ್ಯ ಜಗದ್ಗುರು ವಚನಾನಂದ ಮಹಾಸ್ವಾಮೀಜಿಯವರು, ಹಾಗೆಯೇ ನಮ್ಮ ಮಡಿವಾಳ ಮಾಚಿದೇವ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಜಗದ್ಗುರು ಬಸವ ಮಡಿವಾಳ ಮಾಚಿದೇವ ಮಹಾಸ್ವಾಮೀಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷೀಕರಿಸಿದ್ದಾರೆ. ವಿಶೇಷವಾಗಿ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಜೀವನಾಧಾರಿತ ರಾಮಾಯಣ ಮಹಾಕಾವ್ಯದ ಮೌಲ್ಯಾಧಾರಿತವಾಗಿರತಕ್ಕಂಥ ಫಲಪುಷ್ಪ ಕಾರ್ಯಕ್ರಮ ವಿಶೇಷವಾಗಿ ಸುಮಾರು 16ನೇ ತಾರೀಕಿನಿಂದ 26ನೇ ತಾರೀಕು ಗಣರಾಜ್ಯೋತ್ಸವವರೆಗೆ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷವಾಗಿ ಕಾರ್ಯಕ್ರಮ ನಡೀತಾ ಇದೆ. ಇದರ ಒಂದು ಸದುಪಯೋಗವನ್ನು ನಾಡಿನ ಜನತೆ ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಹಾಗೆಯೇ ರಾಮಾಯಣ ಮಹಾಕಾವ್ಯದ ಮೂಲಕವಾಗಿ ಏನು ಮಹರ್ಷಿ ವಾಲ್ಮೀಕಿಯವರು ಮಾನವೀಯ ಮೌಲ್ಯಗಳನ್ನು ಕೊಟ್ಟಿದ್ದಾರೆ. ಆ ಮೌಲ್ಯಗಳು ಇವತ್ತಿಗೂ ಕೂಡ ಜನಮಾನಸದಲ್ಲಿ ಹಾಸುಹೊಕ್ಕಾಗಿರ್ತಕ್ಕಂಥದ್ದು. ಅಂತಹ ಪುಣ್ಯಾತ್ಮನ ಒಂದು ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮ ಇಲ್ಲಿ ಮಾಡಿರ್ತಕ್ಕಂಥದ್ದು ನಮಗಂತೂ ಸಂತೋಷವನ್ನು ತಂದುಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ನಾಡಿನ ಸಮಸ್ತ ಸದ್ಭಕ್ತರು ಇದರ ಸದುಪಯೋಗ ಪಡಿಸಿಕೊಳ್ಳಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆ ಒಂದು ಹೊಸ ಕಲ್ಪನೆಯೊಂದಿಗೆ ಮೊದಲು ಬಸವಾದಿ ಶರಣರನ್ನು ಇಟ್ಟುಕೊಂಡು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಇಟ್ಟುಕೊಂಡು ಈ ವರ್ಷ ಮಹಾಕವಿ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಕಾನ್ಸೆಪ್ಟ್ ಇಟ್ಟುಕೊಂಡು ಈ ತೋಟಗಾರಿಕೆ ಇಲಾಖೆಯಲ್ಲಿ ಫಲಪುಷ್ಪ ಪ್ರದರ್ಶನ ಮಾಡೋದು ಅತ್ಯಂತ ಐತಿಹಾಸಿಕ ಪೂರ್ಣವಾಗಿರುವಂಥದ್ದು. ನಮ್ಮಲ್ಲಿ ಇದೊಂದು ನೇಪಾಳದಲ್ಲಿ ಇದೇ ಆಶ್ರಮದಲ್ಲಿ ಸೀತಾಮಾತೆ ಲವಕುಶಿ ಅವರಿಗೆ ವಿದ್ಯೆಯನ್ನು ಹೇಳಿಕೊಟ್ಟಿರುವಂಥದ್ದು. ಮಹರ್ಷಿ ವಾಲ್ಮೀಕಿ ಇದೇ ಸ್ಥಳದಲ್ಲಿ ಆ ತಮಸಾ ನದಿಯ ತ್ರಿವೇಣಿ ಸಂಗಮದಲ್ಲಿ ಮಾಡಿರುವಂಥದ್ದನ್ನು ಕಾನ್ಸೆಪ್ಟ್ ಮಾಡಿರೋದು. ಅದು ಇವತ್ತು ನೀವು ನೇಪಾಳಕ್ಕೆ ಹೋದರೆ ಇದೇ ಥರ ಇದೆ. ಆದರೆ ಇಲ್ಲಿ ವಿಶೇಷತೆ ಅಂದರೆ ಫಲಪುಷ್ಪ ಜೊತೆಗೆ ಒಂದು ಹೊಸತನವನ್ನು ತಂದುಕೊಟ್ಟಿದ್ದಾರೆ. ಸುಮ್ಮನೆ ಒಂದು ಸುತ್ತಲೂ ಹೋಗಿ ಬಂದರೆ ಸಾಕು. ನೀವು ಮಹಾಭಾರತ ರಾಮಾಯಣ ಬರೆದಂಥ ಅನೇಕ ಜನ ಕವಿಗಳು ರಸ ಋಷಿಗಳ ಕುರಿತು ಅವೆಲ್ಲ ಬಹಳ ಅದ್ಭುತವಾಗಿ ಅವರ ಇತಿಹಾಸ ಜೊತೆಗೆ ಹಂತವಾಗಿ ಮಾಡಿರೋದು ನಮಗೆ ಬಹಳ ಖುಷಿಯಾಗಿದೆ. ಮುಖ್ಯವಾಗಿ ಕರ್ನಾಟಕ ಸರ್ಕಾರಕ್ಕೆ ತೋಟಗಾರಿಕೆ ಇಲಾಖೆಯ ಸಚಿವರಾಗಿರುವಂತಹ ಸನ್ಮಾನ್ಯ SS ಮಲ್ಲಿಕಾರ್ಜುನ್ ಅವರು ಮತ್ತು ಇದರ ಸ್ಪೆಷಲ್ ಆಫೀಸರ್ ಆಗಿರುವಂತಹ ವೇದಮೂರ್ತಿಯವರು ಕಾನ್ಸೆಪ್ಟ್ ಇಟ್ಟುಕೊಂಡು ಒಂದು ವಿಭಿನ್ನವಾಗಿ ಒಂದು ಹೊಸತನವಾಗಿ ಮತ್ತು ಲಾಲ್ಬಾಗ್ ಅಂತಂದರೆ ಇದೊಂದು ಬೆಂಗಳೂರಿಗೆ ಒಂದು ಆಕ್ಷನ್ ಹೌಸ್ ಇದು ಲಾಲ್ಬಾಗ್ ಇರೋದೇ ಆಕ್ಷನ್ ಕೊಡಲಿಕ್ಕೆ. ಲಾಲ್ಬಾಗ್ ಚೆನ್ನಾಗಿದ್ರೆ ಅಂದರೆ ಲಾಲ್ಬಾಗ್ ಅಂದರೆ ಕೆಂಪು ತೋಟ ಅಂತಾನೆ ಅದು. ಅವಾಗೆಲ್ಲ ಬ್ರಿಟಿಷರ ಕಾಲದಲ್ಲಿ ಇದು ಆರಂಭವಾಗಿರುವಂಥದ್ದು. ಈ ಗ್ಲಾಸ್ ಹೌಸ್ ಮಧ್ಯದಲ್ಲಿ ಭಾಳ ಅತ್ಯದ್ಭುತ ನೋಡಿ ಎಷ್ಟು ಚೆಂದಾಗಿ ಮಣ್ಣಿನ ಹುತ್ತದ ಮೂಲಕ ಮಹರ್ಷಿ ವಾಲ್ಮೀಕಿಯವ್ರನ್ನ ಇಟ್ಟುಕೊಂಡು ಅವರ ಸುತ್ತಮುತ್ತಲಾಗಿರುವಂತಹ ಜಾಂಬವಂತ ಎಲ್ಲ ಮತ್ತು ಅವರು ಇವೆಲ್ಲ ನೋಡಿ ಅಂದರೆ ಸೌರ ಪಕ್ಷಿಗಳಿಗೆ ಬಿಲ್ಲನ್ನು ಬಿಟ್ಟು ಅವ್ರು ಸಾಯಿಸಂತ ಸಂದರ್ಭದಲ್ಲಿ ಆಗಿರುವಂತಹ ಘಟನೆಗಳನ್ನು ಇಟ್ಟುಕೊಂಡು ಬಹಳ ಅದ್ಭುತವಾಗಿ ಈ ಒಂದು ಕಾನ್ಸೆಪ್ಟನ್ನು ಮಾಡಿದ್ದಾರೆ. ಹಾಗಾಗಿ ತೋಟಗಾರಿಕೆ ಅನಂತ ಧನ್ಯವಾದ ಹೇಳಿಕೆ ಇಚ್ಛೆಪಡ್ತಾರೆ. Yeah.
ಗಲಾಟೆ ಮಾಡಬೇಡ. Bye.
ವಿಶೇಷವಾಗಿ ನಾವು ಏನು ಫಲಪುಷ್ಪ ಪ್ರದರ್ಶನವನ್ನು ಪ್ರತಿ ಬಾರಿಯೂ ಮಾಡಿದ ಹಾಗೆ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಲಾಲ್ಬಾಗ್ನ ಗ್ಲಾಸ್ ಹೌಸ್ನಲ್ಲಿ ನೆರವೇರಿಸ್ತಾ ಇದ್ದೀವಿ. ಈ ಬಾರಿ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ವಿಷಯವನ್ನು ಆಧರಿಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಸೊ ಈಗ ತಾನೇ ತಾವು ನೋಡಿದ ರೀತಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಬಂದು ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅವರ ಜೊತೆಯಲ್ಲಿ ನಮ್ಮ ತೋಟಗಾರಿಕೆ ಸಚಿವರು ಹಾಗೂ ರಾಮಲಿಂಗಾರೆಡ್ಡಿ ಅವರು ಸಚಿವರಾಗಿರ್ತಕ್ಕಂಥವರು ಮತ್ತು ಜಮೀರ್ ಹಣದವರು ಸಚಿವರಾಗಿರ್ತಕ್ಕಂಥವರು ಅವರ ಜೊತೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಉದ್ಘಾಟನೆ ಮಾಡಿ ಕ್ಯಾಬಿನೆಟ್ ಸಚಿವ ಸಂಪುಟ ಸಭೆ ಗೊತ್ತು ಇರೋದ್ರಿಂದ ಅವರು ನಿರ್ಗಮಿಸಿದ್ದಾರೆ. ಸೊ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದು ಸಾರ್ವಜನಿಕರಿಗೆ ಈಗ ನಾವು ಬಿಟ್ಕೊಡ್ತಾ ಇದ್ದೀವಿ. ಎಲ್ಲ ಸಾರ್ವಜನಿಕರು ಇದರ ಪ್ರದರ್ಶನವನ್ನು ವೀಕ್ಷಣೆಯನ್ನು ಹೆಚ್ಚು ಬಂದು ಮಾಡಲಿ ಅಂತ ನಾನು ಕೋರ್ತೇನೆ. এটাতে হ'ব নেকি? সেইটো নহয় মইতো এইটো আহিছিল ফটোত আহিব ফটো সেইটো ভিডিঅ' Sit.